ಪ್ರತಿಯೊಬ್ಬ ಯುವ ರೈತರಿಗೆ ನಮಸ್ಕಾರ. ಇವತ್ತು ಇಲ್ಲಿ ಒಬ್ರು ನಿಮಗೊಂದು ಇನ್ಸ್ಪಿರೇಷನ್, ಒಂದು ಯೂತ್ ತೋರಿಸ್ತೀನಿ. ಒಂದು ಎಕರೆಯಲ್ಲಿ ವೈವಿಧ್ಯಮಯ ಬೆಳೆ ಬೆಳೆದಿದ್ದಾರೆ. ಒಂದು ನಾಟಿ ಕೋಳಿ ಸಾಕಿದ್ದಾರೆ, ಒಂದು ಹೈನುಗಾರಿಕೆ ಮಾಡಿದ್ದಾರೆ, ಒಂದು ಮಶ್ರೂಮ್ ಸಾಕಿದ್ದಾರೆ, ಮತ್ತೆ ಒಂದು ಹಣ್ಣಿನ ಗಿಡಗಳು ಸಾಕಿದ್ದಾರೆ. ಅವ್ರದ್ದು ಏನೇನು ಮಾಡಿದ್ದಾರೆ ಅದು ಅನಿಲ್ ಸರ್ ಅಂತ ಮಾತಾಡೋಣ. ಅವ್ರದ್ದೊಂದು ITI ಮಾಡಿ ಒಂದು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ್ರೂ ಅವರು ಒಂದು ಜಮೀನಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಹುಲ್ವೇರೆ ವಿಲೇಜು, ಹಾಸನ್ ತಾಲೂಕು, ಹಾಸನ್ ಡಿಸ್ಟಿಕ್. ಮತ್ತೆ ನಮ್ಮ ಭಾರತ ದೇಶದ ಗೋತಲಿಗಳ ಹಸ ಸಾಕಿದ್ದಾರೆ. ಅವ್ರ ತೋಟ ಒಂದು ಫಲವತ್ತತೆ ಇರಬೇಕು ಅಂತ. ಅದೇ ರೀತಿ ಅವ್ರದ್ದೊಂದು ನಾಟಿ ಕೋಳಿನ ಸಾಕಿದ್ದಾರೆ ಫುಲ್ಲು. ಅವ್ರದ್ದು ತೆಂಗಿನ ತೋಟ ನೋಡ್ಬೋದು. ತೆಂಗಿನ ತೋಟದಲ್ಲಿ ಒಂದು 50 ಮರ ಇಟ್ಟಿದ್ದಾರೆ, ಮತ್ತೆ ಸಿಲ್ವರ್ ಹಾಕಿದ್ದಾರೆ, ಪ್ಲಸ್ ಆಮೇಲೆ ಇದು ಅಡಿಕೆ ಮರ ಹಾಕಿದ್ದಾರೆ. ನಮ್ಮ ಭಾರತ ದೇಶದ ಗೋತಳಿಗಳಿತ್ತು, ಅದು ಫುಲ್ ಫಲವತ್ತತೆನೂ ಮಾಡ್ಬೋದು. ಅವ್ರ ನಾಟಿ ಕೋಳಿ ಒಂದು ಸೈಂಟಿಸ್ಟ್ ಅಂತ ಹೇಳ್ಬೋದು. ನಾಟಿ ಕೋಳಿ ಹ್ಯಾಚ್ ಮಾಡಕ್ಕೆ ಒಂದು 2,500 ರೂಪಾಯಿ ಒಂದು ಬಾಕ್ಸ್ ಒಂದು ಕಂಡುಹಿಡಿದಿದ್ದಾರೆ. ನಮ್ಗೆ ಇಂಥವ್ರು ಯೂಸ್ ಒಂದು ಬೇರೆ ಯೂಸಿಗೆ ಒಂದು ಇನ್ಸ್ಪಿರೇಷನ್ ಆಗ್ಬೋದು. ಒಂದು ಹಳಬೇಲು ಒಂದು 1,000 ರೂಪಾಯಿ ಇನ್ಕಮ್ ಮಾಡ್ತಾರೆ, ತಿಂಗಳಿಗೆ ಒಂದು 60-70 ಸಾವಿರ. ಅದೊಂದು ಟೆಕ್ನಾಲಜಿಗಳು ಯೂಸ್ ಮಾಡ್ತಾರೆ, ಅವ್ರು ಕಲಿತಾ ಇದಾರೆ ಅಂತ ಹುಡುಗರ ಹತ್ರ ನಾವು ಕಲಿಯೋದು ಬಹಳ ಇರುತ್ತೆ. ಅವ್ರದ್ದು ನಾಟಿಗಳಲ್ಲಿ ನೋಡೋಣ. ಅದೇ ರೀತಿ ಅವ್ರ ಮನೆ ನಾಯಿ ಇದೆ, ಆಮೇಲೆ ಪ್ಲಸ್ ಅವ್ರ ನಾಟಿ ಕೋಳಿ ಎಷ್ಟು ಸಾಕಿದ್ದಾರೆ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀವಿ. ಅವ್ರು ಹೆಚ್ಚು ಕಮ್ಮಿ ಒಂದು 200-300 ನಾಟಿ ಕೋಳಿ ಸಾಕಿದ್ದಾರೆ, ಒಂದು 800 ನಾಟಿ ಕೋಳಿ ಮಾರಿದ್ದಾರೆ. ಅವ್ರು ಯಾವ ತರ ಸಿಂಪಲ್ ಆಗಿ ಮಾಡ್ತಿದ್ದಾರೆ. ಮತ್ತೆ ಅವ್ರ ತೋಟದಲ್ಲೆಲ್ಲ ಒಂದು ಸುತ್ತಲೂ ಬೇಲೆ ಹಾಕಿ ನಾಟಿ ಕೋಳಿಗಳೆಲ್ಲ ಅವ್ರ ಜಮೀನಲ್ಲಿ ಓಡಾಡ್ತಾ ಇದೆ ನೋಡ್ಬೋದು. ಅವ್ರದ್ದು ಇದು ನಾಟಿ ಕೋಳಿ ಒಂದು ಚಿಕ್ಕ ಫಾರ್ಮ್ ಅಲ್ಲಿ ಒಂದು 700ರಿಂದ ಒಂದು 800 ಕೋಳಿ ಸಾಕ್ತಾರೆ. ಸ್ಟೆಪ್ ಮಾಡಿದ್ದಾರೆ ಜನಗಳು. ಅದೇ ರೀತಿ ಬನ್ನಿ, ಇದೊಂದು ನಾಟಿ ಕೋಳಿ ಇದ್ರದ್ದು ಒಂದು ಇದು. ಅದೇ ರೀತಿ ಅವ್ರು ನಾಟಿ ಕೋಳಿ ಒಂದು ಫೀಲ್ಡ್ ಅಲ್ಲೇ ಬಿಟ್ಟಿದ್ದಾರೆ. ಆಮೇಲೆ ತೇಗದ ಮರ ಇರ್ಬೋದು, ಮಾವಿನ ಮರ ಇರ್ಬೋದು, ಸಪೋಟ ಮರ ಇರ್ಬೋದು, ಅದೊಂದಿದೆ. ಫುಲ್ ನೋಡಿ ನಾಟಿ ಕೋಳಿ ಒಂದು ಮೇಯಕ್ಕೂ ಬಿಟ್ಟಿದ್ದಾರೆ. ಅದೇ ರೀತಿ ಅವ್ರದ್ದೊಂದು ಮಶ್ರೂಮ್ ಫಾರ್ಮ್ ನೋಡೋಣ. ಅವರೊಂದು ಅನಿಲ್ ಸರ್ ಬಂದು ಒಂದು ಮಶ್ರೂಮ್ ಮಾಡಿದ್ದಾರೆ. ಅವ್ರದ್ದು ಮಶ್ರೂಮ್ ಫಾರಂ ಇದು. ಅದೇ ರೀತಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಅವ್ರ ಬಗ್ಗೆ ಏನು ಅವ್ರದ್ದು ಯಾವ ತರ ಇದಕ್ಕೆ ಇನ್ಸ್ಪಿರೇಷನ್ ಅಂತ. ಪ್ರತಿಯೊಬ್ರು ಇಂಥರ ಒಬ್ರನ್ನ ನೀವು ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ನಾವು ಈ ತರ ಬೆಳಿಬೇಕು ಅಂತ ಟ್ರೈ ಮಾಡಬೇಕು. ಆ ಸಾಧಕ ಇಂಟ್ರೊಡ್ಯೂಸ್ ಮಾಡಿದ್ನಿ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಪ್ರತಿಯೊಬ್ಬ ಯುವ ರೈತರಿಗೆ ನಮಸ್ಕಾರ. ಯಾಕೆಂದ್ರೆ ನಾವು ಅನಿಲ್ ಸರ್ ಹತ್ರ ಒಂದು ಬೆಳಗ್ಗೆಯಿಂದ ಒಂದು ಆಯಿಸ್ಟಾರ್ ಹಳಬೆ ಬಗ್ಗೆ ಒಂದು ಕಲ್ತ್ಕೊಂಡೆ, ಇದ್ರದ ಬಗ್ಗೆ ಹೆಂಗೆ ಕೃಷಿ ಮಾಡೋದು ಅಂತ. ನನಗೆ ಒಂದು ತುಂಬಾ ಖುಷಿ. ಇವ್ರದ್ದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ನಮ್ಗಿಂತ ಚಿಕ್ಕದಾಗಿ ಇವರು ಹಲವಾರು ವಿಚಾರಗಳು ಕೇಳ್ತಿದ್ರು. ನಮಗೆ ಅವ್ರ ಚಿಕ್ಕದ ಏಜ್ ಆದ್ರೂ ಕಲಿಯೋದಕ್ಕೆ ಏನು ಇಲ್ಲ. ನಾವು ಅವ್ರ ಹತ್ರ ಏನೇನು ಕಲ್ತಿದ್ದಾರೆ ಕಲಿತಾ ಹೋದೆ ಬೆಳಗಿಂದ. ಇವರೊಂದು ಆಯಿಸ್ಟಾರ್ ಹಳಬೆ ಬೆಳೆದಿದ್ದಾರೆ. ಒಂದು 400 ಪ್ಯಾಕೆಟ್ ಮಾಡಿದ್ದಾರೆ. ಆರ್ಗ್ಯಾನಿಕ್ ಅಲ್ಲಿ ಬೆಳೀತಿದ್ದಾರೆ. ನಮ್ಮ ಭತ್ತ, ನಮ್ಮ ಇಂಡಿಯನ್ ಕ್ರಾಪ್ ಅದು ಬಂದು ಒಂದು ಭತ್ತದ ಹುಲ್ ತಗೊಂಡು ಏನ್ ಮಾಡಿದ್ರೆ ಫಸ್ಟ್ ಒಂದನ್ನ ಮಾಡ್ತಾರೆ, ಅದನ್ನ ಮಿಷಿನಿಗೆ ಹಾಕ್ತಾರೆ. ಒಂದು 2-2 kg ಪ್ಯಾಕೆಟ್ ಮಾಡಿದ್ದಾರೆ. ಟೋಟಲ್ 4 ರೋ ಮಾಡಿದ್ದಾರೆ. 1, 2, 3, 4. ಒಂದೊಂದು ರೋ ಅಲ್ಲಿ ಟೋಟಲ್ 100 ಪ್ಯಾಕೆಟ್ ಮಾಡಿದ್ದಾರೆ ಅಲ್ವಾ ಸರ್? ಒಂದೊಂದು ರೋ ಅಲ್ಲಿ 100 ಪ್ಯಾಕೆಟ್ ಮಾಡಿದ್ದಾರೆ. ನಾವ್ ಏನ್ ಮಾಡಿದ್ದಾರೆ, ಇದನ್ನ ಏನ್ ಮಾಡಿದ್ದಾರೆ, ಫಸ್ಟ್ ಏನ್ ಮಾಡ್ತಾರೆ, ಹುಲ್ ಕಟ್ ಮಾಡ್ತಾರೆ 2 kg, ಆಮೇಲೆ ಬೇಯಿಸ್ತಾರೆ. ಬೇಯಿಸ್ಬಿಟ್ಟು ಇದಕ್ಕೆ ತುಂಬಿಟ್ಟು ಇದಕ್ಕೆ 50 ಗ್ರಾಮ್ ಹಾಕ್ತಿರಲ್ಲ ಸರ್? 50 ಗ್ರಾಮ್ ಬೀಜ ಹಾಕ್ತೀರಾ. 1 kg ಬೀಜದ ಬೆಲೆ ಬಂದು 90 ರೂಪಾಯಿ. 100 ಪ್ಯಾಕೆಟ್ಗೆ ನಮಗೆ 5 kg ಬೇಕಾಗುತ್ತೆ. ನಮಗೆ 5 kg ಬೇಕಾಗುತ್ತೆ. ಒಂದೊಂದು ಪ್ಯಾಕೆಟ್ಗೆ 55 ಗ್ರಾಮ್ ಆಗ್ತಾ ಬರ್ತಾರೆ. ಒಂದು ಪ್ಯಾಕೇಜ್ ಅಲ್ಲಿ ಇಳುವರಿ ತಿಂಗಳಲ್ಲಿ 3 ಟೈಮ್ ಕೊಡುತ್ತೆ. 20 ದಿನಕ್ಕೊಂದ್ಸಲ 3 ಟೈಮ್ ಕೊಡುತ್ತೆ. ಒಂದು ಪ್ಯಾಕೆಟ್ ಅಲ್ಲಿ ಅರ್ಧ kg ಬರುತ್ತೆ. ಟೋಟಲ್ 100 ಪ್ಯಾಕೆಟ್ಗೆ ಟೋಟಲ್ ಓವರ್ ಆಲ್ ಆಗಿ ನಮಗೆ ಟೋಟಲ್ 50 kg ಬರುತ್ತೆ. 50 kg ಬರುತ್ತೆ. ನಮಗೆ ಆಯಿಸ್ಟರ್ ಅಲ್ಲಿ ಹೊರಗಡೆ ಮಾರ್ಕೆಟ್ ಅಲ್ಲಿ ಬಂದು 250-350 ಇದೆ. ನಮಗೆ 250-350 ಬೇಡ, ಅಟ್ಲೀಸ್ಟ್ 100 ರೂಪಾಯಿ ಸಿಕ್ತು ಅಂದ್ರೆ 100 ಪ್ಯಾಕೆಟ್ ಇಂದ ಬಂದು 5,000 ರೂಪಾಯಿ. ಈ ತರ 4 ರೋಡ್ನಿಂದ ಟೋಟಲ್ 20,000 ರೂಪಾಯಿ. ಇವರು ಬೀಜಕ್ಕೆ ಹಾಕಿರೋದು ಟೋಟಲ್ ಬಂಡವಾಳ ಬಂದು 2,000 ರೂಪಾಯಿ. ಆಮೇಲೆ ಹುಲ್ಲಿಗೆ ಒಂದು 3,000 ಟೋಟಲ್ 5,000 ರೂಪಾಯಿ. 5,000 ರೂಪಾಯಿ 15,000 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ನಾವು ಇನ್ನೂ ಜಾಸ್ತಿನ ಪ್ಯಾಕೆಟ್ಗಳು ಮಾಡ್ಬೋದು ಮುಂದಿನ ದಿನಗಳಲ್ಲಿ. ಇವ್ರಿಗೆ ಅಕಸ್ಮಾತ್ ನಿಮಗೆ ಇಮ್ಯುನಿಟಿ ಪವರ್ ಮಾಡಕ್ಕೆ, ನಮಗೆ ಈ ತರ 400 ಕಮರ್ಷಿಯಲ್ ಮಾಡಕ್ಕಾಗಲ್ಲ ಅಂದ್ರೆ ಮನೆಗೆ ತಿನ್ನಕ್ಕಾದ್ರೂ ಮಾಡ್ಕೋಬಹುದು. ಒಂದು 10 ಪ್ಯಾಕೆಟ್ ಇಟ್ಕೊಂಡ್ರೆ ಯಾವಾಗ ಬೇಕೋ ಆಯಿಸ್ಟರ್ ಅಲ್ವೇ ಬೆಳ್ಕೋಬಹುದು. ಮನೇಲಿ ಹೆಂಗಿದ್ರೆ ಗದ್ದೆಗಳಿರುತ್ತೆ, ದನ ಕರುಗಳಿರ್ತಾರೆ. ಎಲ್ಲರೂ ಈ ತರ ಮುಂದಿನ ದಿನಗಳಲ್ಲಿ ನಮ್ಗೆ ಅನಿಲ್ ಸರ್ ಒಂದು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಏನ್ ಕಲ್ತಿದ್ದಾರೆ ಅದನ್ನ ಅವ್ರನ್ನ. ಯಾಕಂದ್ರೆ ಸುಮಾರು ಜನ ನಾವು ಈಗ ಆ ತರ ಒಂದು ಇದಕ್ಕಿಂತ ಥಿಯರಿ ಕಲಿಯಕ್ಕಿಂತ ಇವ್ರು ಪ್ರಾಕ್ಟಿಕಲ್ ಮಾಡ್ತಾ ಇರೋದು. ಇವ್ರ ಹತ್ರ ಒಂದಿನ ಬಂದ್ ಮಾಡಿದ್ರೆ ನಾವೇ ಒಂದು ಮನೇಲಿ ಮಾಡ್ಕೋಬಹುದು. ಮೈನೆ ಚಂಡಿ ಜೊತೆ ಕೈ ಜೋಡಿಸ್ತೀನಿ ಅಂತ ಅನಿಲ್ ಸರ್ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಎಜುಕೇಶನ್ ಕೊಡ್ತೀನಿ ಅಂತ ನಮಗೊಂದು ಖುಷಿ ಆಗುತ್ತೆ. ಇವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತಾ ನಾವು ಮುಂದಿನ ಜನ ಇವ್ರ ಬಗ್ಗೆ ಒಂದು ಕೋಳಿ ಫಾರಂ ಬಗ್ಗೆ ಏನೇನು ಕಲ್ತಾರೆ ಅದ್ರ ಬಗ್ಗೆ ನೋಡೋಣ. ನಮಸ್ಕಾರ, ನನ್ನ ಹೆಸರು ಅನಿಲ್ ಕುಮಾರ್ ಅಂತೇಳಿ. ನಾನು ಮಸ್ಲೆ ಹೊಸಹಳ್ಳಿ ಹತ್ರ ಉಳುವಾರೆ ಗ್ರಾಮದಲ್ಲಿ ವಾಸಿಸ್ತಾ ಇದ್ದೀನಿ. ಇದು ನಾನು ಇವತ್ತು ನಾಟಿ ಕೋಳಿ ಮೊಟ್ಟೆನ ಹೇಗೆ ಮರಿ ಮಾಡಿಸೋದು, ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಬೇರೆ ಮಷಿನ್ ಯೂಸ್ ಮಾಡಿದರೆ ಒಂದು ಇನ್ಕ್ಯುಬೇಟರ್ ತರ ಯೂಸ್ ಮಾಡಿ ನಾಟಿ ಕೋಳಿ ಮೊಟ್ಟೆನ ಮರಿ ಮಾಡಿಸೋದು ಹೇಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಇವತ್ತು ನಾನು ಏನಂತಂದ್ರೆ, ಒಂದು ಆನ್ಲೈನ್ ಅಲ್ಲಿ ಯಾವ್ದೋ ಒಂದು ಮಷಿನ್ ಬೈ ಮಾಡ್ತೀನಿ ಅಂದ್ರೆ 30,000 ರೂಪಾಯಿ ಇದೆ. ಇವತ್ತು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನನ್ನ ಹತ್ರ ಬಂಡವಾಳ ಇರಲಿಲ್ಲ. ಹಂಗಾಗಿ ನಾನೇ ಆಗಿ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲು ಕಡಿಮೆ ವೆಚ್ಚದಲ್ಲಿ ಕಡಿಮೆ ಬಂಡವಾಳ ಹಾಕಿ ಒಂದು ಮೊಟ್ಟೆನ ಮರಿ ಮಾಡಿಸೋಂಗೆ ನಾನೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ.
ಮುಂದಿನಲ್ಲಿ ಯಾರೇ ಒಬ್ರು ಬರ್ಬೋದು, ಹೇಗ್ ಮಾಡೋದು ಅನ್ನೋದು ನಾನು ಹೇಳ್ಕೊಡ್ತೀನಿ ಅವರಿಗೆ, ಮತ್ತೆ ಅವ್ರು ಮಾಡ್ಕೊಬಹುದು. ಒಂದು ಇದು ಬಿಸ್ನೆಸ್ ತರ ಅಲ್ಲ, ಯಾರೇ ಬಂದ್ರು ನಾನು ಹೇಳ್ಕೊಡ್ತೀನಿ. ಒಂದು ಕಡಿಮೆ ಬಂಡವಾಳದಲ್ಲಿ ಹೇಗೆ ಒಂದು ಮೊಟ್ಟೆನ ಮರಿ ಮಾಡಿಸೋದು, ಬಾಕ್ಸ್ ಮಾಡ್ಕೊಳ್ಳೋದು, ಮತ್ತೆ ನಮ್ಮ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಹೇಗೆ, ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಇವತ್ತು ನಿಮಗೆ ಬಾಕ್ಸ್ ಯಾವ ರೀತಿ ಮಾಡಿದೀನಿ, ಯಾವ ರೀತಿನ ಮೊಟ್ಟೆನ ನಾವು ಮರಿ ಮಾಡಿಸ್ಕೊಬೇಕು ಅನ್ನೋದು ಹೇಳ್ಕೊಡ್ತೀನಿ. ಇವತ್ತು ನಾನು ಈ ಬಾಕ್ಸ್ ಅಲ್ಲಿ ವೇಸ್ಟ್ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಇಂದ ನಾನು ಒಂದು ಬಾಕ್ಸ್ ನ ಇನ್ಕ್ಯುಬೇಟರ್ ನ ಪ್ರಿಪೇರ್ ಮಾಡಿದ್ದೀನಿ. ನಾನೇನು ಅಂದ್ರೆ ಒಂದು ಥರ್ಮೋಸ್ಟಾಟ್ ಸೆನ್ಸರ್ ಯೂಸ್ ಮಾಡಿದ್ದೀನಿ, ಒಂದು ಫ್ಯಾನ್ ಯೂಸ್ ಮಾಡಿದ್ದೀನಿ, ಒಂದು 60 ವ್ಯಾಟ್ಸ್ ಬಲ್ಬ್ ಯೂಸ್ ಮಾಡಿದ್ದೀನಿ, ಮತ್ತೆ ಒಂದು ಚಿಕ್ಕ ಬೌಲ್ ಅಲ್ಲಿ ವಾಟರ್ ಇಟ್ಟಿದ್ದೀನಿ, ವಾಟರ್ ಮತ್ತೆ ನೀರ್ನ ಯೂಸ್ ಮಾಡಿದ್ದೀನಿ. ಈ ತರ ಒಂದು 60 ವ್ಯಾಟ್ಸ್ ಬಲ್ಬು, ಒಂದು ಬೌಲು, ಅದರ ಸ್ವಲ್ಪ ವಾಟರ್, ಮತ್ತೆ ಒಂದು ಬೆಂಡು ಹೀಟ್ ಆಚ ಹೋಗ್ದಂಗೆ ನಾನು ಒಂದು ಥರ್ಮೋಕೋಲ್ ನ ಯೂಸ್ ಮಾಡಿದ್ದೀನಿ, ಮತ್ತೆ ಕಾರ್ಡ್ಬೋರ್ಡ್ ಬಾಕ್ಸ್ ಇದು. ನಾನು ಇಲ್ಲಿ ನಾಟಿ ಕೋಳಿನ 20 ದಿನದಲ್ಲಿ ಏನು ಒಂದು ಇನ್ಕ್ಯುಬೇಟರ್ ಅಲ್ಲಿ ಮರಿ ಮಾಡಿಸ್ತಾರೆ ಅದನ್ನ ನಾನು 20 ದಿನದಲ್ಲೇ ಇದನ್ನ ಪ್ರಯತ್ನ ಮಾಡಿ ನಾನು ಮರಿ ಮಾಡಿಸಿದೀನಿ. ಇದರ ಸಕ್ಸಸ್ ಕಂಡು ನಾನು ಇವತ್ತು ಎಲ್ಲೋ ಪ್ರತಿಯೊಬ್ಬರು ಒಂದು ಯೂತ್ಸ್ ಯಾರ್ಯಾರು ಮಾಡ್ಬೇಕು ಅಂತ ಇದ್ರೆ, ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ರೆ, ಕಡಿಮೆ ಬಂಡವಾಳದಲ್ಲಿ ಮಾಡಂಗೆ ನಾನು ಇವತ್ತು ತೋರಿಸ್ಕೊಡ್ತೀನಿ ನಿಮಗೆ. ಒಂದು ನಿಮಗೆ ಥರ್ಮೋಸ್ಟಾಟ್ ಅಂತ ಬರುತ್ತೆ. ಥರ್ಮೋಸ್ಟಾಟ್ ಅಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ಒಂದು ಟೆಂಪರೇಚರ್ ನ ಸೆಟ್ ಮಾಡಿದ್ರೆ ಎಷ್ಟು ಟೆಂಪರೇಚರ್ ಇಂದ ನಾವು ಒಂದು ನಾಟಿ ಕೋಳಿನ ಮರಿ ಮಾಡಿಸ್ಬೇಕು ಅಂದ್ರೆ 37.7 ಡಿಗ್ರಿಯಿಂದ 40 ಡಿಗ್ರಿ ವರೆಗೂ ನಾವು ಮೇಂಟೈನ್ ಮಾಡಬಹುದು. ಬಟ್ 40 ಡಿಗ್ರಿ ಬೇಕಾಗಿಲ್ಲ, ನಮಗೆ 3 ಡಿಗ್ರಿ ಸೆಲ್ಸಿಯಸ್ ಆಚೆ ಈಚೆ ನಾವು ಮೇಂಟೈನ್ ಮಾಡಿದ್ರೆ 20 ದಿನ ನಾವು ಒಂದು ನಾಟಿ ಕೋಳಿ ಮೊಟ್ಟೆನ ಮರಿ ಮಾಡಿಸ್ಕೊಬಹುದು. ನಾನು ಅದಕ್ಕೆ ಏನ್ ಮಾಡಿದ್ದೀನಿ ಅಂದ್ರೆ ಒಂದು 60 ವ್ಯಾಟ್ಸ್ ಬಲ್ಪಿಗೆ ನೀರೊಳಗಡೆ ಮುಳುಗಿಸಿದೀನಿ. ಈ ತರ ಒಂದು ಬೌಲ್ ಯೂಸ್ ಮಾಡಿದೀನಿ, 60 ವ್ಯಾಟ್ಸ್ ಬಲ್ಬ್ ಯೂಸ್ ಮಾಡಿದೀನಿ. ಇದು ಬಲ್ಬು ನಾನು ಏನಕ್ಕೆ ಯೂಸ್ ಮಾಡಿದೀನಿ ಅಂದ್ರೆ ಒಂದು ಬೆಳಕಿಗೋಸ್ಕರ ಅಲ್ಲ, ಒಂದು ನೀರ್ನ ಹೀಟ್ ಮಾಡಕ್ಕೋಸ್ಕರ. 60 ವ್ಯಾಟ್ಸ್ ಬಲ್ಬ್ ಇಂದ ನೀರ್ನ ಹೀಟ್ ಮಾಡೋದ್ರಿಂದ ನೀರು ಹೀಟ್ ಆಗಿ ಒಂದು ಬಾಯ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಬಾಯ್ಲಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಮತ್ತೆ ಹ್ಯುಮಿಡಿಟಿ, ಮತ್ತೆ ನಮಗೆ ಶೀತಾಂಶ ಜೊತೆಗೆ ಶೀತಾಂಶ ಬೇಕು ನಮಗೆ. ಒಂದು ಬಾಕ್ಸ್ ಅಲ್ಲಿ ಅದು 20 ದಿನ ಮೇಂಟೈನ್ ಮಾಡಿದ್ರೆ ಒಂದು ಮೊಟ್ಟೆ ಮರಿ ಆಗುತ್ತೆ. ನಾನು ಅದಕ್ಕೋಸ್ಕರ ಯೂಸ್ ಮಾಡಿದ್ದೀನಿ. ಒಂದು ಎಕ್ಸಾಕ್ಟ್ ಫ್ಯಾನ್ ನಾನು ಇನ್ಲೆಟ್ ಫ್ಯಾನ್ ಆಗಿ ಯೂಸ್ ಮಾಡಿದ್ದೀನಿ. 12 ವೋಲ್ಟ್ಸ್ ಇಂದ ಯೂಸ್ ಮಾಡಬಹುದು, ಇಲ್ಲ 240 ವೋಲ್ಟ್ಸ್ ಇಂದ ಒಂದು ಡೈರೆಕ್ಟ್ ಕರೆಂಟ್ ಮೋಟರ್ ಇದು ಫ್ಯಾನ್ ಯೂಸ್ ಮಾಡಬಹುದು. ನಾನು 12 ವೋಲ್ಟ್ಸ್ ಇಂದ ಯೂಸ್ ಮಾಡಿದ್ದೀನಿ. ಇದು ಯೂಸ್ ಮಾಡೋದ್ರಿಂದ ನನಗೆ 37.7 ಡಿಗ್ರಿ ಬಂದಾಗ ನನಗೆ ಏನಾಗುತ್ತೆ, ಬಲ್ಬ್ ಆಫ್ ಆಗುತ್ತೆ. ಅವಾಗ ನನಗೆ ಟೆಂಪರೇಚರ್ ಮೇಂಟೈನ್ ಆಗ್ತಾ ಹೋಗುತ್ತೆ. ಒಂದು ನಾಟಿ ಕೋಳಿ ಮೊಟ್ಟೆನ ನಾನು ಏನ್ ಮಾಡಿದೀನಿ ಅಂದ್ರೆ ಮ್ಯಾನ್ಯುಯಲ್ ಆಗಿ ನಾವು ತಿರುಗಿಸ್ಬೇಕಾಗುತ್ತೆ. ಪ್ರತಿ 8 ಗಂಟೆಗೆ ಒಂದ್ಸಲ ನಾನು ಮೊಟ್ಟೆನ ತಿರುಗಿಸ್ಬೇಕಾಗುತ್ತೆ. ಯಾಕೆ ತಿರುಗಿಸ್ಬೇಕಾಗುತ್ತೆ? ನಾನು ಒಳ್ಳೆ ಮೊಟ್ಟೆನ ಇಟ್ಟ ಒಳಗಡೆ ಮೇಲೆ ಮಾತ್ರ ಮೇಲ್ಪದರಕ್ಕೆ ಮಾತ್ರ ಹೀಟು ತಗೊಳ್ತಾ ಹೋಗುತ್ತೆ, ಹ್ಯುಮಿಡಿಟಿ ತಗೊಳ್ತಾ ಹೋಗುತ್ತೆ. ನಾವು 8 ಗಂಟೆ ಒಂದ್ಸಲ ತಿರುಗಿಸಿದ್ರೆ ಮತ್ತೆ ಅದರ ಹಿಂಭಾಗ, ಈಗ ಮೊಟ್ಟೆ ಮುಂಭಾಗ ಏನಿದೆ ಅದು ಹಿಂಭಾಗಕ್ಕೆ ಹೀಟು ಹೋಗಿರಲ್ಲ. ಹಂಗಾಗಿ ನಾವು 8 ಗಂಟೆಗೆ ಒಂದ್ಸಲ ಮೊಟ್ಟೆನ ತಿರುಗಿಸ್ಬೇಕಾಗುತ್ತೆ. ನಾವು ಒಂದಿನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ, ಮೇಲ್ಗಡೆ 1 ಮತ್ತೆ 2 ಅಂತ ಹೇಳ್ಬಿಟ್ಟು ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 8 ಗಂಟೆಗೆ ಒಂದ್ಸಲ ಒಂದ್ ಕಡೆ ಇರೋದನ್ನ 2 ಕಡೆ ನಾವು ತಿರುಗಿಸ್ಬೇಕಾಗುತ್ತೆ. ಮೊಟ್ಟೆ ತಿರುಗಿಸಲು ವಿಧಾನ ಇದೆ. ನಿಧಾನವಾಗಿ ಮುಂಭಾಗಕ್ಕೆ ನಾವು ಅಂದ್ರೆ ನಾವು ಈಗ ಪಲ್ಟಿ ಅಂತ ಹೇಳ್ತೀವಲ್ಲ ಆ ತರ ಮುಂಭಾಗಕ್ಕೆ ಇದನ್ನ ಈ ರೀತಿ ತಿರುಗಿಸ್ಬೇಕಾಗುತ್ತೆ. ಮುಂಭಾಗಕ್ಕೆ ನಾವು ಮೊಟ್ಟೆನ ಜೋಡ್ಸೋಣ. ಇವಾಗ ಯಾವ ರೀತಿ ಜೋಡ್ಸೋದು ಅಂತ, ಮೊಟ್ಟೆನ ನಾವು ಸಾಲಾಗಿ ಜೋಡಿಸ್ಕೋಬೇಕಾಗುತ್ತೆ. ಇದೆಯಾ? ಇದು ಉಯ್ಯನಕ್ಕೆ ಸರ್, ಇದು ಉಯ್ ಸರ್. ಮೊಟ್ಟೆ ಉರುಳಿಸ್ಬೇಕಾದ್ರೆ ಆಚೆ ಈಚೆ ಉಳ್ಳಾರ್ದಂಗೆ, ಯಾಕೆಂದ್ರೆ ಇದು ದುಂಡಗಿದೆಯಲ್ಲ ಆಚೆ ಈಚೆ ಉಳ್ಳಾರ್ದಂಗೆ ನಾವು ಹೂವಿನ ಯೂಸ್ ಮಾಡಿದ್ರೆ ಆಚೆ ಈಚೆ ಉಳ್ಳಲ್ಲ ಮೊಟ್ಟೆ. ಈ ರೀತಿ ನಾವು ಹೂವಿನ ಹಾಕಿ ಮೊಟ್ಟೆನ ಜೋಡಿಸ್ತಾ ಬರ್ಬೇಕಾಗುತ್ತೆ. ಮೊಟ್ಟೆಲಿ ಮೇಲ್ಭಾಗ ಮತ್ತೆ ತಳಭಾಗ ಅಂತ ಇರುತ್ತೆ. ಒಂದು ಚೂಪ್ ಇರುತ್ತೆ, ಇನ್ನೊಂದು ಕಡೆ ದಪ್ಪ ಇರುತ್ತೆ. ಅದನ್ನ ಮೇಲ್ಭಾಗಕ್ಕೆ ಮಾಡ್ಕೊಂಡು ಈ ತರ ಜೋಡಿಸ್ಕೊ ಬರ್ಬೇಕಾಗುತ್ತೆ.
ಒಂದು ಗ್ರಿಪ್ನೆಸ್ ಸಿಗುತ್ತೆ ನಿಮಗೆ. ಗ್ರಿಪ್ನೆಸ್ ಸಿಗೋದ್ರಿಂದ ಮೊಟ್ಟೆ ಆಚೆ ಈಚೆ ಉರುಳಲ್ಲ ನಿಮಗೆ, ಉಯಿ ಹಾಕಿದ್ರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಉಯಿನೂ ಹೀಟ್ ಟೆಂಪರೇಚರ್ ಮೇಂಟೈನ್ ಮಾಡುತ್ತೆ ಉಯಿ ನಿಮಗೆ. ಮರದೊಟ್ಟಿ ಯೂಸ್ ಮಾಡಬಹುದು, ಉಯಿ ಯೂಸ್ ಮಾಡಬಹುದು. ಈ ನೀರ್ ಖಾಲಿ ಆದಂಗೆ ನೋಡ್ಕೊತಾ ಇರ್ಬೇಕು. 8 ಅವರ್ಗೆ ಒಂದ್ಸಲ ನೋಡ್ಕೋಬೇಕು ಸರ್. ನೀವು 8 ಅವರ್ಗೆ ಒಂದ್ಸಲ ಮೊಟ್ಟೆ ತಿರುಗಿಸ್ಲೇಬೇಕಲ್ವಾ, ಆ ಟೈಮಲ್ಲಿ ನೋಡ್ಕೊಂಡ್ರೆ ಆಯ್ತು. ನೋಡ್ಕೊಂಡು ಕಡಿಮೆ ಇದೆ, ಬಲ್ಪ್ ಏನು ಹೊಡೆದಾಗಲ್ಲ, ನಿಮಗೆ ಏನಾಗಲ್ಲ. ಅಕಸ್ಮಾತ್ ನಿಮಗೆ ಬಲ್ಪ್ ಮೇಂಟೆನೆನ್ಸ್ ಫ್ರೀ, ನಿಮಗೆ 60 ವ್ಯಾಟ್ಸ್ ಬಲ್ಪ್ ನಿಮಗೆ ಅರೌಂಡ್ 10 ರೂಪೀಸ್ ಇಂದ 15 ರೂಪೀಸ್ ಇರುತ್ತೆ. ಇನ್ನೊಂದು ಹಾಕೋಬಹುದು, ತೊಂದರೆ ಇಲ್ಲ. ಬಟ್ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕು. ಬಲ್ಪ್ ಹೊಡೆದಾಗ ನಿಮಗೆ ಮ್ಯಾಂಟ್ಲು ನೀರಿಗೆ ಟಚ್ ಆಗ್ತಿರುತ್ತೆ, ಕೈ ಮುಟ್ಬಾರ್ದು. ಹಾಕ್ಬಿಟ್ಟು ನೀರ್ ಹಾಕ್ಬಾರ್ದು, ನೀರ್ ಆಫ್ ಮಾಡ್ಬಿಟ್ಟು ನೀರ್ ಹಾಕ್ಬಿಟ್ಟು ಆಮೇಲೆ ಸ್ವಿಚ್ ಆನ್ ಮಾಡಿದ್ರೆ ಆಯ್ತು. ಯಾಕೆಂದ್ರೆ ಕೆಲವು ಟೈಮ್ ಫುಲ್ ನೀರ್ ಖಾಲಿ ಆಗಿರುತ್ತೆ, ಬಲ್ಪ್ ಕಾದಿರುತ್ತೆ, ಕೆಂಪಗಾಗಿರುತ್ತೆ. ನೀರ್ ಹಾಕಿದ ತಕ್ಷಣ ಹೀಟಿಗೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ನೀವು ಆಫ್ ಮಾಡ್ಬಿಟ್ಟು ನಿಧಾನಕ್ಕೆ ನೀರ್ ಹಾಕಿ ಇದ್ ಮಾಡ್ಬೇಕು. ಈ ರೀತಿ ನಾವು ಜೋಡಿಸ್ಕೋಬೇಕಾಗುತ್ತೆ. ಈ ರೀತಿ ಜೋಡಿಸೋದ್ರಿಂದ ನಿಮಗೆ ಈಗ ಎಲ್ಲಾ ಕಡೆ ಒಂದೇ ಹ್ಯೂಮಿಡಿಟಿ ಸಿಗ್ತಾ ಹೋಗುತ್ತೆ. ನಿಮಗೆ 37 ಡಿಗ್ರಿ ಮೇಂಟೈನ್ ಮಾಡಬಹುದು. ಈ ಒಂದ್ಸಲ ಯೂಸ್ ಮಾಡಿ ನಾವು ಬಾಕ್ಸ್ ನ ಕ್ಲೋಸ್ ಮಾಡಿದ್ರೆ ನಿಮಗೆ ಟೆಂಪರೇಚರ್ ರೈಸ್ ಆಗೋದು ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಇವಾಗ ಫ್ಯಾನ್ ಆನ್ ಮಾಡಿದೆ, ಈಗ ಬಲ್ಪ್ ಹೀಟ್ ಆಗಿರೋದ್ರಿಂದ ನೀರು ಬಿಸಿ ಆಗಿದೆ. ಫ್ಯಾನ್ ಯಾವಾಗ್ಲೂ ಆನ್ ಆಗಿರ್ಬೇಕಾ? ಫ್ಯಾನ್ ಸರ್ ನಿಮಗೆ ಕಡಿಮೆ ವ್ಯಾಟ್ಸ್ ಇಂದ ನಿಮಗೆ ಚಿಕ್ಕ ಬಾಕ್ಸ್ ಆದ್ರೆ ನಿಮಗೆ ಎನಿ ಟೈಮ್ ಚಿಕ್ಕ ಫ್ಯಾನ್ ಹಾಕಿದ್ರೆ ಎನಿ ಟೈಮ್ ಓಡೋದು ನಡೆಯುತ್ತೆ. ಟೆಂಪರೇಚರ್ ಮೇಂಟೈನ್ ಆಗ್ತಿದೆ ಅಂದ್ರೆ, ನಿಮಗೆ ಟೆಂಪರೇಚರ್ ಮೇಂಟೈನ್ ಆಗ್ತಿಲ್ಲ ಫ್ಯಾನ್ ಓಡೋದ್ರಿಂದ ಅಂದಾಗ ನೀವು ಟೆಂಪರೇಚರ್ ಅದಕ್ಕೆ ಒಂದು ಟೈಮರ್ ನ ಇಟ್ಕೊಂಡ್ರೆ ನಿಮಗೆ ಪ್ರತಿ 1 ಅವರ್ ಒಂದ್ಸಲ ಇಲ್ಲ 1.5 ಅವರ್ ಒಂದ್ಸಲ ಆಫ್ ಆಗೋದು ಆನ್ ಆಗೋದು ಮಾಡುತ್ತೆ ಫ್ಯಾನ್. ನಾವು ಇದನ್ನು ಯೂಸ್ ಮಾಡಬಹುದು. ಇದು ಬೇಡ ಅಂತ ಅಂದ್ರೆ ನಾವು ಚಿಕ್ಕ ಫ್ಯಾನ್ ಇಟ್ಟು 12 ವ್ಯಾಟ್ಸ್ ಅಲ್ಲಿ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೋದು. ಫ್ರೆಶ್ ಗಾಳಿ. ಈಗ ನಮಗೆ ಇದೆಲ್ಲ ಮಾಡಕ್ಕೆ ರಿಸ್ಕ್ ಜಾಸ್ತಿ. ಒಂದ್ ಮರಿ ಬೇಕು ಅಂದ್ರೆ ಎಷ್ಟಕ್ಕೆ ನೀವು ಮಾಡ್ಕೊಡ್ತೀರಾ ನೀವು ಒಂದ್ ಮರಿ? ಸರ್ ಒನ್ ಡೇ ಮರಿ ಬಂದು ನಮಗೆ 38 ರೂಪಾಯಿ ತಗೊಳ್ತೀವಿ ಸರ್. 38 ರೂಪಾಯಿ. ಒಂದು ವಾರದ 10 ದಿನದ ಮರಿ ಆದ್ರೆ ಸರ್ ನಿಮಗೆ ಫುಡ್ ಮೇಲೆ ಡಿಪೆಂಡ್ ಮಾಡ್ತೀವಿ ಸರ್. ಈಗ ಯಾಕಂದ್ರೆ ನಾವು ಆರ್ಡರ್ ತಗೊಂಡ್ ಮರಿ ಬೇಕು ಅಂದ್ರೆ ನಾವು ಆರ್ಡರ್ ತಗೊಂಡ್ ಮಾಡ್ಕೊಡ್ತೀವಿ. ನಾವು ಮಾಡಿ ರೆಡಿ ಇಟ್ಕೊಳ್ಳಲ್ಲ. ವ್ಯಾಕ್ಸಿನ್ ಮಾಡ್ಬೇಕಾಗುತ್ತೆ, ಅದಕ್ಕೆ ಮೆಡಿಸಿನ್ ಹಾಕ್ಬೇಕಾಗುತ್ತೆ. ಅದು ಯಾಕಂದ್ರೆ ಗ್ರೋತ್ ಆಗ್ಬೇಕು ಚೆನ್ನಾಗಿ. ಯಾಕಂದ್ರೆ ಒಂದು ತಾಯಿ ಜೊತೆ ಬೆಳೆಯೋದಕ್ಕೂ ನಾವು ಕೃತಕವಾಗಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಒಂದು ತಾಯಿ ಜೊತೆ ಬೆಳೆದ್ರೆ ಅದಕ್ಕೆ ಏನ್ ಪೌಷ್ಟಿಕಾಂಶ ಬೇಕು ಅದನ್ನ ತಲುಪಿಸಿರುತ್ತದೆ. ಅದು ಹೀಟ್ ಜೊತೆಗೆ ಅದು ತನ್ನ ಮರಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ಟಿರುತ್ತೆ. ಹಾಗಾಗಿ ತಾಯಿ ಜೊತೆ ಸ್ಟ್ರೆಂತ್ ಆಗಿ ಬೆಳೆಯುತ್ತೆ. ಬಟ್ ನಾವು ಕೃತಕವಾಗಿ ಮಾಡೋದ್ರಿಂದ ಒಂದು ತಾಯಿಯಿಂದ ಅದಕ್ಕೆ ಏನೇನು ಪೌಷ್ಟಿಕಾಂಶ ಸಿಗುತ್ತೆ ಅದನ್ನ ನಾವು ಸಪರೇಟ್ ಆಗಿ ಕೊಡ್ಬೇಕಾಗುತ್ತೆ ಅದಕ್ಕೆ. ಹಂಗಾಗಿ ನಾವು ಮೊಟ್ಟೆಗೆ ಮರಿ ಮಾಡಿಸಿದ್ಮೇಲೆ ನಾವು ಸಗ್ರಿಗೇಟ್ ಮಾಡಿ ನಾವು ವ್ಯಾಕ್ಸಿನ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ, ಹೀಟ್ ಕೊಡ್ಬೇಕಾಗುತ್ತೆ. ಈಗ ಒಂದು ಮರಿ ತಾಯಿ ಜೊತೆ ಒಂದು ಮರಿ ಆಯ್ತು ಅಂತ ಇಟ್ಕೊಳ್ಳಿ ಮೊಟ್ಟೆ, ಅದೇನ್ ಮಾಡುತ್ತೆ ಅದು ರೆಕ್ಕೆ ಒಳಗಡೆ ಇಟ್ಕೊಂಡು ಹೀಟ್ ಕೊಡುತ್ತೆ, ಟೆಂಪರೇಚರ್ ಮೇಂಟೈನ್ ಮಾಡುತ್ತೆ, ಅದು ಬೇಗ ಡೆವಲಪ್ ಆಗುತ್ತೆ ಮರಿ. ಈಗ ನಾವು ಬಾಕ್ಸ್ ತಾಯಿ ಇರಲ್ಲ, ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದು 60 ವ್ಯಾಟ್ಸ್ ಬಲ್ಬ್ನೋ ಇಲ್ಲ ಒಂದು ಡಬ್ಬಕ್ಕೆ ಬೆಂಕಿ ಹಾಕಿಯೋ ಸುತ್ತ ಅದಕ್ಕೆ ಮರಿ ಅದ್ರ ಟಚ್ ಆಗದಂಗೆ ದೂರ ನಾವು ವೈಟ್ ಅಲ್ಲಿ ಹೀಟ್ ನ ಪ್ರೊಡ್ಯೂಸ್ ಮಾಡಿ ಅದು ಸುತ್ತ ಮರಿ ಬಂದು ಬೆಚ್ಚಗೆ ಅವೇ ಕೂರ್ತವೆ. ಒಂದು ಅದಕ್ಕೆ ಗೊತ್ತಿರುತ್ತೆ ಬಿಸಿ ಎಲ್ಲಿ ಇರುತ್ತೆ ಅದು ಹೋಗಿ ಕೂರುತ್ತೆ ಅದ್ರ ಪಕ್ಕ. ಹಂಗಾಗಿ ನಾವು ಆತರ ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಗಾಳಿ ಬೀಸಬಾರ್ದು. ಒಂದು ರೂಮ್ ನ ಕ್ರಿಯೇಟ್ ಮಾಡಿ ಅದ್ರೊಳಗಡೆ ನಾವು 15ರಿಂದ 20 ದಿನ ಸಾಕ್ಬೇಕಾಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ 15ರಿಂದ 20 ದಿನ ನೀಟಾಗಿ ಸಾಕಿದ್ರೆ ನಿಮಗೆ ಹಸಿರು ಮೇಯ್ಬೇಕು. ಮೇನ್ ಹಸಿರು ಮೇಯ್ದ್ರೆ ನಿಮಗೆ ಬೇಗ ಡೆವಲಪ್ ಆಗುತ್ತೆ. ಇನ್ನೊಂದು ಏನಂದ್ರೆ ಹಸಿರು ಮೇಯೋದ್ರಿಂದ ಗರ್ಕೆ ಗಿಡ ಎಲ್ಲ ತಿನ್ನೋದ್ರಿಂದ ಫ್ರೀಯಾಗಿ ನಿಮಗೆ ಒಂದು ಮೊಟ್ಟೆ ಇಟ್ರೆ ನಿಮಗೆ ಒಳ್ಳೆ ಹೆಲ್ತಿ ಆರ್ಗ್ಯಾನಿಕ್ ನಿಮಗೆ ಒಂದು ಪ್ರೋಟೀನ್ ಸಿಗುತ್ತೆ ಅದರಿಂದ. ನೀವು ಫುಡ್ ಹಾಕಿ ಯಾವ್ದೋ ಒಂದು ಈಗ ಮಾಮೂಲಿ ಈಗ ಫಾರಂ ಕೋಳಿ ಮೊಟ್ಟೆ ಕೋಳಿ ಸಾಕ್ತಾರೆ, ಒಂದು ಬೈಲರ್ ಕೋಳಿ ಸಾಕ್ತಾರೆ, ಅದ್ರ ಮೊಟ್ಟೆಗೂ ನಿಮಗೆ ಇದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ನಾಟಿ ಕೋಳಿ ಅಂತಂದ್ರೆ ನಾಟಿ ಕೋಳಿನ ಫ್ರೀಯಾಗಿ ಮೇಯಕ್ಕೆ ಬಿಡ್ಬೇಕು. ನಾವು ಫುಡ್ ಹಾಕಿ ಒಂದ್ ಕಡೆ ಕೂಡಾಕಿ ಮೇವ್ ಹಾಕಿದ್ರೆ ಇದಕ್ಕೂ ಏನು ವ್ಯತ್ಯಾಸ ಇರಲ್ಲ, ಯಾವ್ದೇ ಪೌಷ್ಟಿಕಾಂಶ ಸಿಗಲ್ಲ ನಿಮಗೆ ಮೊಟ್ಟೆಲಿ. ಆತರ ಈಗ ನನಗೆ ಹೇಳಿದ್ರೆ ಇದೊಂದು ಎಷ್ಟು ವರ್ಷ ಗ್ಯಾರಂಟಿ ಬರುತ್ತೆ ಬಾಕ್ಸ್? ಈಗ ನಮ್ಗೆ ಒಂದು 30,000 ಕೊಟ್ಟು ತಗೊಂಡ್ರೆ ಒಂದು ಇಷ್ಟು ವರ್ಷ ಅಂತ ಗ್ಯಾರಂಟಿ ಇರುತ್ತೆ. ಯಾಕಂದ್ರೆ ನೀವೇ ಕಂಡಿಡ್ದಿರೋದು. ಯಾಕಂದ್ರೆ ಸುಮ್ಮನೆ ಜನಗಳಿಗೆ ಏನಾಗುತ್ತೆ ಅಲ್ಲಿ ಆನ್ಲೈನ್ ಅಲ್ಲಿ ತಗೊಂಡ್ರು ಅವ್ರು ಮತ್ತೆ ಆನ್ಲೈನ್ ಹಿಂದೆ ಬೀಳ್ಬೋದು. ಇಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಇಲ್ಲಿ ಅಕ್ಕಪಕ್ಕ ಒಂದು ತಾಲೂಕಾದ್ರೆ ಓಡ್ ಬರ್ಬೋದು. ಅಕಸ್ಮಾತ್ ನಾವು ಒಂದು ಗುಲ್ಬರ್ಗಕ್ಕೆ ಸೇಲ್ ಮಾಡಿದ್ರೆ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅವ್ರಿಗೆಲ್ಲ ಹೆಂಗ್ ರೀಸಾಲ್ವ್ ಆಗುತ್ತೆ? ಏನಾದ್ರು ಎಷ್ಟು ವರ್ಷ ಆಯಸ್ ಬರುತ್ತೆ ಈ ಬಾಕ್ಸ್ಗೆ? ಈ ತರ ಸರ್ ನಿಮಗೆ ಬಾಕ್ಸ್ ಏನೂ ಆಗಲ್ಲ. ಬಾಕ್ಸ್ ಅಲ್ಲಿ ನಿಮಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಬರಲ್ಲ. ನಿಮಗೆ ಕಾರ್ಡ್ಬೋರ್ಡ್ ಬೋರ್ಡ್ ಇರೋದ್ರಿಂದ ಏನ್ ತೊಂದರೆ ಇಲ್ಲ. ಇದು ರೀಸರ್ಕ್ಯುಲೇಷನ್, ನೀರ್ ಬೀಳ್ದಂಗೆ ನಾವು ಒಂದು ಮೇಂಟೈನ್ ಮಾಡಿದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಒಂದು ನಿಮಗೆ ಸೆನ್ಸರ್ ಫ್ಯಾನ್ ಬಂದು ನಿಮಗೆ ಏನು ಅರೌಂಡ್ ಏನು ತೊಂದರೆ ಆಗಲ್ಲ. ಯಾಕಂದ್ರೆ 12 ವೋಲ್ಟ್ಸ್ ನೀವು ಅಡಾಪ್ಟರ್ ಹಾಕಿರ್ತಾರೆ, ಹೋದ್ರೆ ಅಡಾಪ್ಟರ್ ಆಗಿರುತ್ತೆ. ನಿಮ್ಗೆ ಎಲ್ಲಾ ಮೊಬೈಲ್ ಅಂಗಡಿಗಳಲ್ಲಿ ನಿಮಗೆ ಚಾರ್ಜರ್ ಅಡಾಪ್ಟರ್ ಸಿಗುತ್ತೆ, ಅಡಾಪ್ಟರ್ ಆಗಿರುತ್ತೆ. ಯಾಕಂದ್ರೆ ನಿಮಗೆ ಹೈ ವೋಲ್ಟೇಜ್ ಬಂದು ನಿಮಗೆ ಅಡಾಪ್ಟರ್ ಹೋಗುತ್ತೆ, ನಿಮ್ಗೆ ಡೈರೆಕ್ಟ್ ಕರೆಂಟ್ ಸಪ್ಲೈ ಇರಲ್ಲ. ಹಂಗಾಗಿ ನಿಮಗೆ ಹೋದ್ರೆ ಒಂದು ಬಲ್ಪ್ ಹೋಗ್ಬೋದು, 15 ರೂಪಾಯಿ ಬಲ್ಪ್ ಚೇಂಜ್ ಮಾಡ್ಕೊಬಹುದು, ತೊಂದರೆ ಇಲ್ಲ. ನಿಮಗೆ ಇದು ಅಡಾಪ್ಟರ್ ಅಂತ ಹೋಗಲ್ಲ. ಮಿನಿಮಮ್ 5 ರಿಂದ 6 ವರ್ಷದಿಂದ ಗ್ಯಾರಂಟಿ ಬರುತ್ತೆ ಸರ್ ಇದು. ಯಾಕಂದ್ರೆ ನಿಮಗೆ ಇಲ್ಲಿ ನಿಮಗೆ ಅಡಾಪ್ಟ್ ಇದಿರುತ್ತೆ,
ಇದರಿಂದ 12 ವೋಲ್ಟ್ಸ್ ಕನ್ವರ್ಟ್ ಮಾಡಿ ಬರೋದ್ರಿಂದ ನಿಮ್ಗೆ ಅಲ್ಲಿವರೆಗೂ ಪವರ್ ಹೋಗೋದಿಲ್ಲ, 5 ವೋಲ್ಟ್ ಹೋಗೋದೇ ಇಲ್ಲ. ಏನೇ ಹೋದ್ರು ಒಂದು ಅಡಾಪ್ಟರ್ ಹೋಗುತ್ತೆ. ಏನ್ 150 ರೂಪಾಯಿಂದ 250 ರೂಪಾಯಿಲಿ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡ್ಕೊಬಹುದು. ಈಗ ಕೆಲವರು ಮೊಬೈಲ್ಗಳು ತಂದಿರ್ತಾರೆ, ಮೊಬೈಲ್ ಯೂಸ್ ಮಾಡಿ ಎಸ್ ಬಿಡ್ತಾರೆ, ಚಾರ್ಜರ್ ಮಿಕ್ಕಿರುತ್ತೆ, ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಬಹುದು. ಸರ್ ಯಾಕೆಂದ್ರೆ ನನಗೆ ಇನ್ನೊಂದು ಕ್ವಶನ್ ಇತ್ತು. ಈಗ ನೀವು ITI ಮಾಡಿರೋದು, ITI ಮೆಕ್ಯಾನಿಕ್ ಮಾಡಿರೋದು, ಯಾಕೆಂದ್ರೆ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಬರೀ ITI ಮಾಡ್ತಾರೆ. ITI ಎಲ್ಲಾ ಲಕ್ಷಾಂತರ ಜನ, ಮುಂಚೆ ಒಂದು ITI ಝೂಮ್ ಇತ್ತು, ಆಮೇಲೆ ಇಂಜಿನಿಯರ್ ಝೂಮ್ ಇದೆ. ಈಗ ITI 10 ಲಕ್ಷ ಜನ ಪಾಸ್ ಆಗಿ ವರ್ಷಕ್ಕೆ ಇಂಜಿನಿಯರ್ 10 ಲಕ್ಷ ಜನ ಆದ್ರೆ ಪ್ರತಿಯೊಬ್ಬರಿಗೂ ಕೆಲಸ ಸಿಗಲ್ಲ. ಅವ್ರು ನೀವು ಹೊಸದಾಗಿ ಒಂದು ಇನ್ವೆಂಟ್ರಿ ಮಾಡಿದ್ರೆ, ಇದನ್ನ ಕಂಡು ಹಿಡಿದಿದ್ರ, ಈಗ ಆತರ ಯೂತ್ಸ್ ಏನ್ ಹೇಳ್ತಾರೆ, ಸುಮಾರು ಜನ ಕೆಲಸ ಕಳ್ಕೊಂಡಿರ್ತಾರೆ, ಏನು ಇರಲ್ಲ. ನೀವೊಂದು ತುಂಬಾ ಉದ್ಯೋಗ ಮಾಡ್ತೀರಾ, ಒಂದು ಕೋಳಿ ಸಾಕಾಣಿಕೆ ಮಾಡ್ತೀರಾ, ಕುರಿ ಸಾಕಾಣಿಕೆ ಮಾಡ್ತೀರಾ, ಮಶ್ರೂಮ್ ಮಾಡ್ತೀರಾ, ಪ್ಲಸ್ 1 ಎಕರೆ ತೋಟದಲ್ಲಿ ವೈವಿಧ್ಯಮಯ ಬೆಳೆ ಬೆಳೆದಿರಾ. ಸುಮಾರು ಜನಕ್ಕೆ ಒಂದು ಕನ್ಸಿರುತ್ತೆ ನಾನು ಮಾಡ್ಬೇಕು ಅಂತ. ನಿಮ್ಮಿಂದ ಅವ್ರಿಗೆ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನಾವು ಮಾಡಿ ಎಜುಕೇಟೆಡ್ ಅಲ್ಲಿ ನಾವು ಮುಂದುವರಿಬೇಕು ಅಂತ ಏನಿಲ್ಲ ಸರ್. ಈಗ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಜುಕೇಟೆಡ್ ಮಾಡ್ತಾ ನಾವು ವ್ಯವಸಾಯನೂ ಮಾಡ್ತಿದ್ವಿ. ನಾನು ಎಜುಕೇಟೆಡ್ ಆಗಿ ಈಗ ITI ಮಾಡಿದೆ. ITI ಅಲ್ಲಿ ನಾನು ಮಾಡಿದ್ ಮೆಕ್ಯಾನಿಕಲ್, ಬಟ್ ನಾನು ಎಲೆಕ್ಟ್ರಿಕಲ್ ಐಟಮ್ಸ್ ಯೂಸ್ ಮಾಡಿದ್ ಮಾಡ್ತಾ ಇದ್ದೇನೆ. ನಾನು ಓದಿರೋದಕ್ಕೆ ಇದಕ್ಕೂ ಸಂಬಂಧನೇ ಇಲ್ಲ ಸರ್, ವ್ಯತ್ಯಾಸನೇ ಇಲ್ಲ. ಬಟ್ ಏನು ಅಂತಂದ್ರೆ ನಾವು ಏನಾದ್ರು ಒಂದು ಮಾಡೋ ಛಲ ಇರಬೇಕು, ಒಂದು ಆಟ ಇರಬೇಕು. ನಾನು ಮಾಡ್ತೀನಿ, ನಾನು ಸಾಧಿಸ್ತೀನಿ ಅನ್ನೋ ಆಟ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದೊಂದು ಎಕ್ಸಾಂಪಲ್ ಸರ್. ಇವತ್ತು ನಾನು ಫಸ್ಟ್ ಆಗಲ್ಲ ಅಂತ ಕೂತ್ಕೊಂಡಿದ್ರೆ ಇವತ್ತು ನನ್ನ ಕೈಲಿ ಇದನ್ನ ಮಾಡಕ್ ಆಗ್ತಿರ್ಲಿಲ್ಲ. ಮಾಡ್ಲೇಬೇಕು ಅನ್ನೋ ಒಂದು ಮೈಂಡ್ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಈಗ 1 ಎಕರೆಯಲ್ಲಿ ಒಂದು ಏನು ವ್ಯವಸಾಯ ಮಾಡ್ತಾ ಇದೀನಿ, 10 ಎಕರೆಯಲ್ಲಿ ಬೆಳೆ ಅಂತಂದ್ರೆ ನಾನು 1 ಎಕರೆಯಲ್ಲಿ ಮಾಡ್ತಾ ಇದೀನಿ. ಆಯ್ತಾ, ಈಗ ಒಂದು ನಾನೀಗ 83% ಇದೆ. ಬಟ್ ನನಗೆ ಕೆಲಸ ಸಿಕ್ತು, ಬಟ್ ನನಗ್ ಬೇಕಾದ ಸೌಕರ್ಯ ಸಿಕ್ಲಿಲ್ಲ. ಬಟ್ ನನ್ನ ನಾಲೆಡ್ಜಿಗೆ, ನನ್ನ ಇದಕ್ಕೆ ನಾನು ಅರ್ಥ ಮಾಡ್ಕೊಂಡಿದ್ಕೆ ನಾನು ಮಾಡಕ್ಕಾಗಲಿಲ್ಲ. ಅದಕ್ಕೆ ನಾನೇ ಓನ್ ಆಗಿ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಎಜುಕೇಶನ್ ಮಾಡಿ ಸುಮ್ನೆ ಕೂತಿರೋರ್ಗು ನಾನು ಬಾಕ್ಸ್ ಹೇಗೆ ರೀತಿ ಮಾಡೋದು, ಯಾವ ರೀತಿ ಒಂದು ಬಾಕ್ಸ್ ಮೊಟ್ಟೆನ ಮರಿ ಮಾಡಿಸ್ಕೋಬಹುದು, ಬಾಕ್ಸ್ ನ ಮಾಡ್ಕೊಡ್ತೀನಿ. ಅವರು ಒಂದು ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಮುಂದೆ ಬರ್ಬೋದು ಸರ್. ನಮ್ಮಂತ ಯುವಕರಿಗೆ ಒಂದು ಅನಿಲ್ ಸರ್ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. 1 ಎಕರೆಯಲ್ಲಿ ಒಂದು ವೈವಿಧ್ಯಮಯ ಬೆಳೆ ಬೆಳೆದಿದ್ದಾರೆ, ಒಂದು ಕೋಳಿ ಸಾಕಣೆ ಮಾಡಿದ್ದಾರೆ, ಫಾರಂ ಇಟ್ಕೊಂಡು ನಾಟಿ ಕೋಳಿ ಪ್ಲಸ್ ಕುರಿ ಸಾಕ್ತಾರೆ, ಪ್ಲಸ್ ಒಂದು ಮಶ್ರೂಮ್ ಬೆಳಿತಾರೆ ಆರ್ಗ್ಯಾನಿಕ್ ಆಗಿ. ಇಂಥವ್ರು ನಮಗೊಂದು ಇನ್ಸ್ಪಿರೇಷನ್ ಹೇಳ್ಬೋದು. ಅವ್ರದ್ದು ಎಲ್ಲದೀಗ ಫಾರ್ಮ್ಗಳು ನೋಡಕ್ ಹೋಗೋಣ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೇನೆ. ಸರ್ ನಮಸ್ತೆ, ನನ್ನ ಹೆಸರು ಸ್ವಾಮಿ ಅಂತ ಹೇಳಿ, ಉಳುವಾರೆ, ಮಸ್ಲವಸಹಳ್ಳಿ, ಹಾಸನ ತಾಲೂಕು. ನಾನು ಆಯಿಸ್ಟರ್ ಮಶ್ರೂಮ್ ಬೆಳೀತಾ ಇದ್ದೀನಿ. ಆಯಿಸ್ಟರ್ ಮಶ್ರೂಮ್ ಬೆಳಿಬೇಕಾದ್ರೆ ಏನು ಕಚ್ಚಾ ವಸ್ತುಗಳು ಬೇಕು? ಕಚ್ಚಾ ವಸ್ತು ಅಂತಂದ್ರೆ ನಮಗೆ ಭತ್ತದ ಹುಲ್ ಬೇಕು. ಭತ್ತದ ಹುಲ್ನ ಹೇಗೆ ಕಟ್ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಈ ತರ ಹುಲ್ಲನ್ನ ತಗೋಬೇಕು. ಹುಲ್ ತಗೊಂಡು ಆನ್ ಮಾಡಿ, ಭತ್ತದ ಹುಲ್ಲನ್ನ ತಗೊಂಡು ಈ ತರ ನಾವು ಇದನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ತರ ನಾವು 2 ಇಂಚಿನ ಹುಲ್ಲನ್ನ ಕಟ್ ಮಾಡ್ಕೊಂಡು ಈ ಹುಲ್ಲನ್ನ ನಾವು ತಗೊಂಡು ಇದರಲ್ಲಿ ಒಂದು ಬೋಸಿ ಅಲ್ಲಿ ಬೋಸಿ ಕಟ್ಟಾಗಿರೋ ಹುಲ್ಲಂತೆಲ್ಲ ತಗೊಂಡು ನಾವು ಇದನ್ನ 6 ಗಂಟೆ ನೀರಿನಲ್ಲಿ ನೆನೆಸ್ಬೇಕಾಗುತ್ತೆ. ನೋಡಿ, ಈ ತರ ತೊಟ್ಟಿ ಬೇಕಾಗುತ್ತೆ. ಬೇಡ, ಈ ತರ ತೊಟ್ಟಿ ಬೇಕಾಗುತ್ತೆ ಒಂದು. ಇದರಲ್ಲಿ 6 ಗಂಟೆ ಹುಲ್ಲನ್ನ ನೆನೆಸ್ಬೇಕು. ನೆನೆಸಿ ಮತ್ತೆ ಅದನ್ನ ನೀರು ಬಸಿ ಹಂಗೆ ಇದರಲ್ಲಿ ಸ್ಟ್ಯಾಂಡ್ ಅಲ್ಲಿ ಹಾಕಿ ಬಸಿಬೇಕು. ಅದ ನಂತರ ಹುಲ್ಲನ್ನ ನಾವು ಈ ಪಾತ್ರೆನೆಲ್ಲ ಹಾಕಿ ಬೇಯಿಸೋದು, ಪ್ರೋಸೆಸ್ ಮಾಡಬೇಕು. ಸ್ಟೀಮ್ ತರ ಮಾಡಿ ಅದನ್ನ ಬೇಯಿಸಬೇಕು. ಮಿನಿಮಮ್ 1 ಗಂಟೆ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಹುಲ್ಲನ್ನ ಬೇಯಿಸಬೇಕಾಗುತ್ತೆ. ಬೇಯಿಸಿ ಮತ್ತೆ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಮತ್ತೆ ಒಣಗಿಸ್ಬೇಕು. ಒಣಗಿಸೋದಂದ್ರೆ ಎಷ್ಟು ಅಂದ್ರೆ 75% ಡ್ರೈ ಆಗಿರ್ಬೇಕು, 25% ಮಾತ್ರ ತೇವಾಂಶ ಇರಬೇಕು. ಆ ರೀತಿ ಹುಲ್ಲನ್ನ ಒಣಗಿಸ್ಕೊಂಡು ನಾವು ಅಣಬೆನ ಕವರ್ ಅಲ್ಲಿ ಹಾಕಿ ಪ್ಯಾಕ್ ಮಾಡಬೇಕಾಗುತ್ತೆ. ಪ್ರಪಂಚದಲ್ಲಿಯೇ ಭಾರತವು ಸಮೃದ್ಧಿ ಮತ್ತು ಸಂಪದ್ಭರಿತ ದೇಶ. ಈ ದೇಶದ ಒಂದು ಅಂಗ ಕರ್ನಾಟಕ. ಧುಮ್ಮಿಕ್ಕಿ ಹರಿಯುವ ನದಿಗಳು, ಹಸಿರಿನಿಂದ ಕಂಗೊಳಿಸುವ ರಮಣೀಯ ದೃಶ್ಯಗಳು, ಪ್ರಕೃತಿ ಪ್ರಿಯರನ್ನು ಕೈಬೀಸಿ ಕರೆಯುವ ಸೌಂದರ್ಯ ಸಿರಿಯೇ ಹಾಸನ ಜಿಲ್ಲೆಯ ಸಕಲೇಶಪುರ. ಈ ಜಿಲ್ಲೆಯ ಒಂದು ಭಾಗವಾದ ಚಂಗಡಿಹಳ್ಳಿಯ ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ರೈತಾಪಿ ಕುಟುಂಬದ ಹುಡುಗನ ಕನಸೇ ಮೈ ನೇಚರ್ ಇಂಡಿಯಾ. ಸುಮಾರು 2003ರಲ್ಲಿ ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದಾಗ ನನಗೆ ಉದ್ಯೋಗ ನೀಡಿದ ಸಂಸ್ಥೆಯೇ MVRS ಕಾರ್ಪೊರೇಟ್ ಬ್ಯಾಂಕಿಂಗ್ ಸೆಕ್ಟರ್
ಎಜುಕೇಶನ್, ಪೊಲಿಟಿಕಲ್, ಆಟೋಮೊಬೈಲ್, ಇ-ಕಾಮರ್ಸ್, ಅಡ್ವರ್ಟೈಸ್ಮೆಂಟ್, ಸೋಷಿಯಲ್ ಮೀಡಿಯಾ, ಫಾರ್ಮಾ ಕಂಪನೀಸ್ ಹೀಗೆ ಇನ್ನು ಹಲವು ಕ್ಷೇತ್ರಗಳಲ್ಲಿ ಸಂಸ್ಥೆಯ ಗೆಲುವಿಗಾಗಿ ಕಾರ್ಯತಂತ್ರವನ್ನು ರೂಪಿಸುವುದೇ ಮಾರುಕಟ್ಟೆ ಸಂಶೋಧನೆ. ಈ ಸಂಸ್ಥೆಯು ನನಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಕೊಟ್ಟು ಎಲ್ಲ ವಿಭಾಗದಲ್ಲಿ ಕರ್ನಾಟಕದಾದ್ಯಂತ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲ ಆತ್ಮೀಯರಿಗೆ ನನ್ನ ನಮನಗಳು. ಇಷ್ಟೊಂದು ಅನುಭವವನ್ನು ಹೊಂದಿದ ಯುವಕರು, ಯುವತಿಯರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಜನಾಂಗವೆಂಬ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಮತ್ತು ಶಂಕರ್ನಾಗ್ ಅಭಿಮಾನಿ ಆಟೋ ಚಾಲಕರ ಸಹಾಯದಿಂದ ಸ್ಥಾಪನೆಯಾದ ಕಂಪನಿಯೇ TMRS. ಸಾವಿರಾರು ಯುವಕ ಯುವತಿಯರು TMRS ಸಂಸ್ಥೆಯಲ್ಲಿ ರಾಜ್ಯ ಮತ್ತು ದೇಶದೆಲ್ಲೆಡೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿದ ಅನುಭವದ ಫಲಶ್ರುತಿಯೇ ಮೈ ನೇಚರ್ ಇಂಡಿಯಾ. ನಮ್ಮ ಸಂಸ್ಥೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಸಾವಿರಾರು ಸಹೋದ್ಯೋಗಿಗಳು, ನೆರೆಹೊರೆಯವರು ಮತ್ತು ದೇಶದ ಹಲವಾರು ರಾಜ್ಯಗಳಲ್ಲಿ ಮಾರುಕಟ್ಟೆ ಸಂಶೋಧನೆಯಲ್ಲಿ ಕೆಲಸ ಮಾಡುವ ಕಂಪನಿಗಳ ಜೊತೆ ಸಮಾಲೋಚನೆ ನಡೆಸಿ, ಆಲೋಚಿಸಿ, ಆಯೋಜಿಸಿ ದೃಢ ನಿರ್ಧಾರದೊಂದಿಗೆ ಶುರುವಾದ ಸಂಸ್ಥೆಯೇ ಮೈ ನೇಚರ್ ಇಂಡಿಯಾ. ಅನಾದಿ ಕಾಲದಿಂದಲೂ ದೇಶದಲ್ಲಿ ಉದ್ಯೋಗದ ಕೊರತೆ ಇರಲಿಲ್ಲ. ಆದರೆ ಸುಮಾರು 20ನೇ ದಶಕದಿಂದೀಚೆಗೆ ಸಾಕಷ್ಟು ಸಮಸ್ಯೆಗಳು ಶುರುವಾಯಿತು. ಅದರ ಸಂಶೋಧನೆಯ ಪ್ರತಿಫಲವೇ ವಾಂಟೆಡ್ ಫಾರ್ಮರ್. ದೇಶಕ್ಕೆ ರೈತ ಎಷ್ಟು ಅನಿವಾರ್ಯತೆಯೋ ಅದೇ ರೀತಿ ಅವರ ಮಾರ್ಗದರ್ಶಿಗಳು ಹಾಗೂ ಸಹವರ್ತಿಗಳಾದ ಬ್ರಾಹ್ಮಣರು, ಅರ್ಚಕರು, ಅಕ್ಕಸಾಲಿಗರು, ಆಚಾರರು, ವೈಶ್ಯರು, ಶಿಲ್ಪಿಗಳು, ಕುಂಬಾರರು, ನೇಕಾರರು, ಚಮ್ಮಾರರು ಹೀಗೆ ಸಾಕಷ್ಟು ಜನಾಂಗದವರು ಪ್ಲಾಸ್ಟಿಕ್ ಎಂಬ ಮಹಾಮಾರಿಯ ವಿರುದ್ಧ ಹೋರಾಟ ಮಾಡುವ ಅವಶ್ಯಕತೆ ಇದೆ. ನಮ್ಮ ಸಂಸ್ಥೆಯು ಈ ಎಲ್ಲಾ ಜನಾಂಗದವರ ಜೊತೆ ಚರ್ಚಿಸಿ ಅವರೆಲ್ಲರ ಕಸುಬುಗಳನ್ನು ಪ್ರೋತ್ಸಾಹಿಸಲು ವೇದಿಕೆಯನ್ನು ಸಿದ್ಧಪಡಿಸುತ್ತಿದೆ ಮೈ ನೇಚರ್ ಇಂಡಿಯಾ. ಭಾರತದ ಜನಪದ ಕಲೆಗಳಾದ ಡೊಳ್ಳು ಕುಣಿತ, ಯಕ್ಷಗಾನ, ಬಾಂಗ್ರಾ, ಗಾರ್ಬಾ, ಗುಮಾರ್, ಬಿಹು, ಲಾವಣಿ, ಗುಮುರ, ಪಿಲಿಕಲಿ, ಕರಕಟ್ಟಂ, ವೀರನಾಟ್ಯಂ ಇನ್ನು ಹಲವು ಕಲೆಗಳು ಅಳಿವಿನ ಅಂಚಿನಲ್ಲಿವೆ. ಈ ಎಲ್ಲಾ ಜನಪದ ಕಲೆಗಳನ್ನು ಉಳಿಸಿ, ಬೆಳೆಸಿ ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವುದೇ ಮೈ ನೇಚರ್ ಇಂಡಿಯಾ.in ಸಂಸ್ಥೆಯ ಮುಖ್ಯ ಧ್ಯೇಯ. ಕರಕುಶಲ ಕಲೆಗಳಾದ ಶಿಲ್ಪಿಗಳು, ಮರದ ಆಟಿಕೆಗಳ ಉತ್ಪಾದಕರು, ಆಭರಣಗಳ ಕಸೂತಿ, ಬಟ್ಟೆ ಕಸೂತಿ, ಕುಂಬಾರಿಕೆ, ಕಲ್ಲಿನ ಕೆತ್ತನೆಗಳು, ಪರಿಸರ ಸ್ನೇಹಿ ಉತ್ಪನ್ನಗಳು, ಲೋಹದ ಕರಕುಶಲ ವಸ್ತುಗಳು, ಕಾಗದದ ಉತ್ಪನ್ನಗಳು, ಇನ್ನು ಹಲವು ಕರಕುಶಲ ಕಲೆಗಳು ಪ್ಲಾಸ್ಟಿಕ್ನ ಹಾವಳಿಯಿಂದ ಕಣ್ಮರೆಯಾಗುತ್ತಿವೆ. ಈ ಎಲ್ಲಾ ಸಂಪತ್ತನ್ನು ಉಳಿಸಿ ಬೆಳೆಸಲು ಹಗಲಿರುಳು ಶ್ರಮಿಸುತ್ತಿದೆ ಮೈ ನೇಚರ್ ಇಂಡಿಯಾ.org. ಇಡೀ ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ತಾವು ಬೆಳೆದ ಎಲ್ಲಾ ಉತ್ಪನ್ನಗಳನ್ನು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಆನ್ಲೈನ್ ವೇದಿಕೆಯನ್ನು ಒದಗಿಸುತ್ತಿದೆ. ತಮ್ಮ ಉತ್ಪನ್ನಗಳ ಸಂಪೂರ್ಣ ಮಾಹಿತಿ, ನಿಗದಿತ ಬೆಲೆ, ಎಲ್ಲಾ ವಿವರಗಳನ್ನು ಆನ್ಲೈನ್ನಲ್ಲೇ ತಾವು ಹಾಕಬಹುದು ಮತ್ತು ಮುಕ್ತವಾಗಿ ವ್ಯವಹರಿಸಬಹುದು. ಈ ಎಲ್ಲಾ ಹೊಸ ಆವಿಷ್ಕಾರಗಳೊಂದಿಗೆ ನಿಮ್ಮ ಮುಂದೆ ಬರುತ್ತಿದೆ ಮೈ ನೇಚರ್ ಇಂಡಿಯಾ.com. ದೇಶದ ಮೇಲೆ ಅಭಿಮಾನ ಮತ್ತು ಪ್ರಕೃತಿಯ ಮೇಲೆ ಕಾಳಜಿ ಇರುವ ಪ್ರತಿಯೊಬ್ಬರು, ಯುವಕರಿಂದ ವಯಸ್ಕರವರೆಗೆ ಎಲ್ಲರೂ ಸ್ವಪ್ರೇರಣೆಯಿಂದ ಸೇವೆ ಸಲ್ಲಿಸಲು ಮುಕ್ತ ಅವಕಾಶವನ್ನು ನೀಡುತ್ತೇವೆ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡರೆ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಪ್ಲಾಸ್ಟಿಕ್ ಮುಕ್ತ ಭಾರತ, ನಿರುದ್ಯೋಗ ಮುಕ್ತ ಭಾರತ, ಸದೃಢ, ಸಂಪದ್ಭರಿತ ಭಾರತವನ್ನಾಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಪಯಣವು ಪ್ರಕೃತಿಯೆಡೆಗೆ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸಿ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ. mynatureindia.com, mynatureindia.in, mynatureindia.org ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ.